ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೀನರಾಶಿಯ ಆಳವಾದ ಮತ್ತು ಒಂದು ರೀತಿಯಲ್ಲಿ ನಿಗೂಢವಾದ ಪ್ರಪಂಚದ ಬಗ್ಗೆ ಮಾತಾಡಲಿದ್ದೇವೆ. ನೋಡಿ, ಮೀನರಾಶಿ ಅಂದ್ರೆ ಕೇವಲ ಸೈಲೆಂಟ್ ಆಗಿರೋ ಮೀನಲ್ಲ. ಇದರೊಳಗೆ ಇಡೀ ಅಟ್ಲಾಂಟಿಕ್ ಮಹಾಸಾಗರದಷ್ಟು ಆಳವಾದ, ಯಾರಿಗೂ ಕಾಣದ ಇಮೋಷನ್ಸ್ ಪ್ರಪಂಚವೇ ಅಡಗಿದೆ. ಬನ್ನಿ, ತಡಮಾಡೋದ್ ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಸಮಾಜದಲ್ಲಿರೋ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಬ್ರೇಕ್ ಮಾಡೋಣ. ಮೀನರಾಶಿಯವರು ದಿಢೀರ್ನೆ ಎಲ್ಲರ ಸಂಪರ್ಕ ಕಡಿದುಕೊಂಡು ಒಂಟಿಯಾದಾಗ ಜನ ಏನಂತಾರೆ? ಅಬ್ಬಾ, ಎಂಥ ಅಹಂಕಾರ ಇವ್ರಿಗೆ, ಬರೀ ಕೋಪ ಅಥವಾ ಮಹಾಸೋಮಾರಿಗಳು ಅಂತ ಜಡ್ಜ್ ಮಾಡ್ತಾರಲ್ವಾ? ಆದ್ರೆ ಅಸಲಿ ಜ್ಯೋತಿಷ್ಯದ ಸತ್ಯವೇ ಬೇರೆ. ಇದು ಅವರ ಇಮೋಷನಲ್ ಸರ್ವೈವಲ್, ಅಂದ್ರೆ ಭಾವನಾತ್ಮಕವಾಗಿ ಉಳಿದುಕೊಳ್ಳುವ ಒಂದು ಕುತೂಹಲಕಾರಿ ಕಥೆ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 6 ವಿಚಾರಗಳನ್ನ ನೋಡ್ಲಿದ್ದೇವೆ. ಅದೇನಂದ್ರೆ ಭಾವನಾತ್ಮಕ ಸ್ಪಂಜ್, 12ನೇ ಮನೆಯ ವಾಸ್ತವ, ಶನಿಯ ಕರ್ಮದ ಪರೀಕ್ಷೆ, ಗುಪ್ತ ಅತೀಂದ್ರಿಯ ಶಕ್ತಿ, 2026ರ ಸುವರ್ಣಯುಗ ಮತ್ತು ಕೊನೆಯದಾಗಿ ದೈವಿಕ ಪರಿಹಾರಗಳು. ಈ ವಿಚಾರಗಳು ಅವರ ಒಂಟೆತನದ ಅಸಲಿ ಕಾರಣಗಳನ್ನ ಮಾತ್ರವಲ್ಲ, ಮುಂದೆ ಕಾದಿರೋ ಬೃಹತ್ ಯಶಸ್ಸನ್ನ ಕೂಡ ರಿವೀಲ್ ಮಾಡ್ತವೆ. ಈಗ ನಮ್ಮ ಮೊದಲನೇ ಪಾಯಿಂಟ್, ಇಮೋಷನಲ್ ಸ್ಪಾಂಜ್ ಅಂದ್ರೆ ಭಾವನಾತ್ಮಕ ಸ್ಪಂಜು. ಮೀನರಾಶಿಯವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಜ್ಯೋತಿಷ್ಯದ ಅಡಿಪಾಯವನ್ನ ನೋಡ್ಬೇಕು. ಇವರು ಜಲತತ್ವ ಅಂದ್ರೆ ವಾಟರ್ ಎಲಿಮೆಂಟ್ ಹೊಂದಿರುವ ಕೊನೆಯ ರಾಶಿಯವರು. ಇದರ ಅರ್ಥ ಏನು ಗೊತ್ತಾ? ಇಲ್ಲಿ ಎಮೋಷನಲ್ ಬರ್ನ್ಔಟ್ ಅನ್ನೋದು ತುಂಬಾನೇ ಮುಖ್ಯ. ಜಲತತ್ವ ಇರೋದ್ರಿಂದ ಇವರ ಸೆನ್ಸಿಟಿವಿಟಿ ವಿಪರೀತವಾಗಿರ್ತದೆ. ಪಕ್ಕದಲ್ಲಿ ಯಾರಾದ್ರೂ ಬೇಜಾರ್ನಲ್ಲಿದ್ರೆ ಸಾಕು, ಆ ನೋವು ಇವರಿಗೆ ಅರಿವಿಲ್ಲದೆಯೇ ಇವರನ್ನ ಆವರಿಸ್ಕೊಳ್ಳುತ್ತೆ. ಜನರ ಮಧ್ಯೆ ಇದ್ದಾಗ ಇವರು ದೈಹಿಕವಾಗಿ ಸುಸ್ತಾಗಲ್ಲ, ಬದಲಾಗಿ ಭಾವನಾತ್ಮಕವಾಗಿ ತಮ್ಮ ಎನರ್ಜಿಯನ್ನೆಲ್ಲ ಕಳೆದುಕೊಂಡು ಸಂಪೂರ್ಣವಾಗಿ ಡ್ರೈನ್ ಆಗ್ಬಿಡ್ತಾರೆ. ಇದನ್ನೇ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂದ್ರೆ, ಒಂದು ಒಣಗಿದ ಸ್ಪಂಜು ನೀರನ್ನ ಹೇಗೆ ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತದೆಯೋ, ಸೇಮ್ ಅದೇ ರೀತಿ ಇವರು ಇತರರ ನೆಗೆಟಿವ್ ಎನರ್ಜಿಯನ್ನ, ನೋವನ್ನ ಹೀರ್ಕೊಳ್ತಾರೆ. ಇದು ಇವರ ಅತಿ ದೊಡ್ಡ ಶಕ್ತಿ ಹೌದು. ಆದ್ರೆ ವಿಪರ್ಯಾಸ ನೋಡಿ, ಇದೇ ಇವರ ದೊಡ್ಡ ಭಾರ ಕೂಡ. ತಮ್ಮ ಎನರ್ಜಿಯನ್ನ ರಕ್ಷಿಸಿಕೊಳ್ಳಲು ಮಾತ್ರವೇ ಇವರು ಈ ಏಕಾಂತದ ಮೊರೆ ಹೋಗ್ತಾರೆ ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ. ಸರಿ, ಈಗ ಮುಂದಿನ ವಿಚಾರ, 12ನೇ ಮನೆಯ ವಾಸ್ತವ. ಇದರ ಹಿಂದಿರುವ ಜ್ಯೋತಿಷ್ಯದ ಲೆಕ್ಕಾಚಾರ ನಿಜಕ್ಕೂ ರೋಚಕವಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನಮ್ಮೆಲ್ಲರ ಮನಸ್ಸಲ್ಲಿ ಬರುವೊಂದು ದೊಡ್ಡ ಪ್ರಶ್ನೆ ಇದು. ಇವರ ಉದ್ದೇಶ ಎಷ್ಟೇ ಶುದ್ಧವಾಗಿದ್ರೂ ಇವರು ಪದೇ ಪದೇ ಗುಪ್ತ ಶತ್ರುಗಳನ್ನ, ಎನರ್ಜಿ ವ್ಯಾಂಪೈರ್ಗಳನ್ನ ಏಕೆ ಆಕರ್ಷಿಸ್ತಾರೆ? ಪಾಪ, ಎಲ್ಲರಿಗೂ ತಮ್ಮೆಲ್ಲವನ್ನೂ ಕೊಟ್ಟು ಸಹಾಯ ಮಾಡ್ತಾರೆ. ಆದ್ರೆ ದಿನದ ಕೊನೆಗೆ ದ್ರೋಹಕ್ಕೊಳಗಾಗಿ ಸಂಪೂರ್ಣವಾಗಿ ಒಂಟಿಯಾಗಿ ಯಾಕೆ ನಿಲ್ತಾರೆ? ಖಂಡಿತ ಕಾಡುವ ಪ್ರಶ್ನೆ ಅಲ್ವಾ? ಇದಕ್ಕೆ ಜ್ಯೋತಿಷ್ಯದಲ್ಲಿ ಸ್ಪಷ್ಟವಾದ ಆನ್ಸರ್ ಇದೆ. ಜ್ಯೋತಿಷ್ಯದ ಪ್ರಕಾರ ಮೀನರಾಶಿ 12ನೇ ಮನೆಯನ್ನ ಪ್ರತಿನಿಧಿಸುತ್ತೆ. ಇದು ಆಧ್ಯಾತ್ಮಿಕತೆ ಮತ್ತು ಇಂಟ್ಯೂಷನ್ನ ಸ್ಥಾನ ಹೌದು, ಆದರೆ ಅದೇ ಸಮಯದಲ್ಲಿ ಗುಪ್ತ ಶತ್ರುಗಳ ಮನೆಯೂ ಹೌದು. ಹಾಗಾಗಿ ಇವರು ಕತ್ತಲ ಕೋಣೆಯಲ್ಲಿ ಕಿವಿಗೆ ಇಯರ್ಫೋನ್ ಹಾಕೊಂಡು ಒಂಟಿಯಂಡಿ ಕುಳಿತಿದ್ದಾರೆ ಅಂದ್ರೆ ಅದು ಸೋಮಾರಿತನ ಅಲ್ಲವೇ ಅಲ್ಲ. ಅದು ನಕಾರಾತ್ಮಕ ಶಕ್ತಿಗಳನ್ನ ಬ್ಲಾಕ್ ಮಾಡಿ ತಮ್ಮ ಆತ್ಮವನ್ನ ಹೀಲ್ ಮಾಡಿಕೊಳ್ಳಲು 12ನೇ ಮನೆ ವಿಧಿಸಿರುವ ಒಂದು ದೈವಿಕ ತಪಸ್ಸು. ಈಗ 3ನೇ ಭಾಗಕ್ಕೆ ಬರೋಣ, ಶನಿಯ ಕರ್ಮದ ಪರೀಕ್ಷೆ. ಸದ್ಯದ ಗ್ರಹಗಳ ಸಂಚಾರ ಇವರ ಈ ನೋವಿನ ಏಕಾಂತವನ್ನ ಹೇಗೆ ಆಕ್ಟಿವ್ ಆಗಿ ರೂಪಿಸ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು. ಇವರಿಗೆ ದ್ರೋಹವಾದಾಗ ಸಮಾಜ ಏನ್ ಮಾಡುತ್ತೆ? ಇವರ ಮೌನವನ್ನ ನೋಡಿ ಇವರು ಕೋಪ ಮಾಡ್ಕೋತಾ ಇದ್ದಾರೆ ಅಥವಾ ಸೋತ್ ಹೋದ್ರು ಅಂತ ಅನ್ಕೊಳ್ಳುತ್ತೆ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ, ಇವರು ತಿರುಗಿ ಬಿದ್ದು ಜಗಳ ಆಡೋಕೆ ಹೋಗಲ್ಲ. ಬದಲಾಗಿ ಆ ರಿಲೇಶನ್ಶಿಪ್ ಅನ್ನೇ ಕಟ್ ಮಾಡಿ ಸಂಪೂರ್ಣ ಸೈಲೆಂಟ್ ಆಗ್ಬಿಡ್ತಾರೆ. ಇದು ಟಾಕ್ಸಿಕ್ ಆದ ಅಂದ್ರೆ ವಿಷಕಾರಿ ಸಂಬಂಧಗಳನ್ನ ಕತ್ತರಿಸುವ ಅತ್ಯಂತ ಪವರ್ಫುಲ್ ವಿಧಾನ. ಅಸಲಿ ವಿಷಯ ಇರೋದೇ ಇಲ್ಲಿ. ಶನಿದೇವರು ಇಲ್ಲಿ ಕರ್ಮದ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಿದ್ದೆ ಇಲ್ಲದ ರಾತ್ರಿಗಳು, ಈ ವಿಪರೀತ ಒಂಟಿತನ, ಆತಂಕ ಇವೆಲ್ಲವೂ ಕೇವಲ ಶಿಕ್ಷೆಯಲ್ಲ. ಶನಿ ಇವರ ಜೀವನದಲ್ಲಿರುವ ಅಯೋಗ್ಯ ಮತ್ತು ವಿಷಕಾರಿ ಜನರನ್ನ ಕಸಗುಡಿಸಿದಂತೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇವರ ಭವಿಷ್ಯದ ಬೃಹತ್ ಯಶಸ್ಸಿಗಾಗಿ ನಡೆಯುತ್ತಿರುವ ಕಠಿಣ ಪರೀಕ್ಷೆ ಇದು. ನಮ್ಮ 4ನೇ ವಿಚಾರ, ಗುಪ್ತ ಅತೀಂದ್ರಿಯ ಶಕ್ತಿ. ಇವರ ಈ ಸೈಲೆನ್ಸ್ ಅನ್ನ ವೀಕ್ನೆಸ್ ಅಂತ ಅಂದ್ಕೊಳ್ಳೋರು ಕತ್ತಲಲ್ಲಿ ಅಡಗಿರುವ ಇವರ ಅಸಲಿ ಸೂಪರ್ ಪವರನ್ನೇ ಸಂಪೂರ್ಣವಾಗಿ ಮರ್ತಿದ್ದಾರೆ ಅಂತ ಅರ್ಥ. ಹೌದು, ಏಕಾಂತದ ಆಳದಲ್ಲಿ ಇವರ ಇಂಟ್ಯೂಷನ್ ಪವರ್ 100 ಪಟ್ಟು ಹೆಚ್ಚಾಗ್ತದೆ. ಇವರು ನೇರವಾಗಿ ಯೂನಿವರ್ಸ್ ಜೊತೆ ಅಂದ್ರೆ ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗ್ತಾರೆ.
ಇವರ ಕನಸುಗಳು ಭವಿಷ್ಯದ ಪಕ್ಕಾ ಮುನ್ಸೂಚನೆಗಳಾಗಿರುತ್ತವೆ. ಅಷ್ಟೇ ಅಲ್ಲ, ಕೇವಲ ಕಣ್ಣುಗಳನ್ನ ನೋಡಿಯೇ ಎದುರಿನವರ ಅಸಲಿ ಇಂಟೆನ್ಷನ್ ಅನ್ನ ಓದುವ ಅಗಾಧವಾದ ಶಕ್ತಿ ಇವರಿಗಿರುತ್ತೆ. ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರೂ ಮತ್ತೆ ಅದೇ ಬೂದಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಎಂಥ ಶಕ್ತಿಶಾಲಿ ಮಾತಲ್ವಾ? ಇವರ ಆಡಳಿತ ಗ್ರಹವಾದ ಗುರುದೇವರಿಂದ ಇವರಿಗೆ ಸ್ಪೆಷಲ್ ಆದ ದೈವಿಕ ರಕ್ಷಣೆ ಇರತ್ತೆ. ಹಾಗಾಗಿ ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ದ್ರೋಹ ಆಗ್ಲಿ, ಇವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಯಾರಿಂದಲೂ ಖಂಡಿತ ಸಾಧ್ಯವೇ ಇಲ್ಲ. ಈಗ ನಮ್ಮ 5ನೇ ಮತ್ತು ಅತ್ಯಂತ ರೋಚಕವಾದ ಘಟ್ಟ 2026ರ ಸುವರ್ಣಯುಗ. ಇವರ ಈ ಎಲ್ಲ ಆಧ್ಯಾತ್ಮಿಕ ಮತ್ತು ಕರ್ಮದ ಸಿದ್ಧತೆಗಳು ಒಂದು ನಿರ್ದಿಷ್ಟವಾದ ಅದ್ಭುತವಾದ ಮಹಾ ತಿರುವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇವೆ. ಈ ವರ್ಷವನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, 2026. ಹೌದು, ಈ ವರ್ಷದಲ್ಲಿ ಸಂಭವಿಸುವ ಬೃಹತ್ ಗುರುಗ್ರಹದ ಸಂಚಾರ ಮೀನ ರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಗೋಲ್ಡನ್ ಏಜ್ ಅಂದ್ರೆ ಸುವರ್ಣ ಯುಗವನ್ನೇ ತರಲಿದೆ. ಏಕಾಂತದಲ್ಲಿ ಇವರು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಬಹುದೊಡ್ಡ ಪ್ರತಿಫಲ ಸಿಗುವ ಸಮಯ ಅದು. ಇವರ ಸಕ್ಸೆಸ್ ಮುಂದೆ ಶತ್ರುಗಳು ತಲೆಬಾಗುತ್ತಾರೆ, ಕೆರಿಯರ್ನಲ್ಲಿ ರಾಜಯೋಗ ಶುರುವಾಗುತ್ತೆ, ಸಡನ್ನಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ, ಶನಿಯ ಕಠಿಣ ಪರೀಕ್ಷೆ ಮುಗಿದು ಮನಸ್ಸಿಗೆ ಅದ್ಭುತವಾದ ಶಾಂತಿ ಸಿಗುತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವರ ಸೆನ್ಸಿಟಿವ್ ಮನಸ್ಸನ್ನ ಅರ್ಥಮಾಡಿಕೊಳ್ಳುವ ಒಂದು ನಿಜವಾದ ಸೋಲ್ಮೇಟ್ ಆಗಮನವೂ ಆಗಲಿದೆ. ಕೊನೆಯದಾಗಿ ದೈವಿಕ ಪರಿಹಾರಗಳು. ಆ ಸುವರ್ಣ ಯುಗವನ್ನ ತಲುಪುವವರೆಗೂ ಪ್ರಸ್ತುತ ಇರೋ ಈ ಟೆನ್ಷನ್ಗಳ್ನ, ಕಷ್ಟಗಳ್ನ ದಾಟುವುದು ಹೇಗೆ? ಅದಕ್ಕಾಗಿ ನಾವು ಕೆಲವು ಪ್ರಬಲವಾದ ಪರಿಹಾರಗಳ್ನ ನೋಡ್ಲೇಬೇಕು. ಈ ಪರಿಹಾರಗಳು ಅತ್ಯಂತ ಸ್ಪೆಸಿಫಿಕ್ ಆಗಿವೆ. ಶನಿವಾರದಂದು ಹನುಮಾನ್ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡುವುದು. ಗುರುವಾರ ವಿಷ್ಣು ಸಹಸ್ರನಾಮ ಕೇಳುವುದು. ಮತ್ತು ಬಹುಮುಖ್ಯವಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷ ಸಂಪೂರ್ಣ ಮೌನವಾಗಿ ಧ್ಯಾನ ಮಾಡುವುದು. ಈ ಧ್ಯಾನದ ಅಭ್ಯಾಸ ಇದೆ ಅಲ್ವಾ, ಅದು 12ನೇ ಮನೆಯ ಆ ದಣಿಸುಮ ಎನರ್ಜಿಯನ್ನೇ ಒಂದು ಪವರ್ಫುಲ್ ರಕ್ಷಣಾ ಕವಚವಾಗಿ ಬದಲಾಯಿಸ್ಬಿಡುತ್ತೆ. ಆಳವಾದ ಸಮುದ್ರದ ಕತ್ತಲಿಗೆ ಇಳಿದು ಜ್ಞಾನದ ಅಮೂಲ್ಯವಾದ ಮುತ್ತುಗಳನ್ನ ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರಿಗಿದೆ. ಇದನ್ನರ್ಥ ಮಾಡ್ಕೊಳ್ಳಿ, ಇದು ಖಂಡಿತವಾಗಿಯೂ ಒಂದು ಶಾಪವಲ್ಲ, ಬದಲಾಗಿ ಇದೊಂದು ದೈವಿಕ ಜವಾಬ್ದಾರಿ. ಈ ಅದ್ಭುತವಾದ ಸೆನ್ಸಿಟಿವಿಟಿ, ಅಪಾರವಾದ ಜ್ಞಾನವನ್ನ ಕಲೆಹಾಕಲು ಮತ್ತು ಹಿಂದೆಂದಿನಕ್ಕಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿ ಹೊರಹೊಮ್ಮಲು ಸಿಕ್ಕಿರೋ ಒಂದು ದೈವಿಕ ವರ ಅಷ್ಟೇ. ಇದು ನಮ್ಮನ್ನ ಒಂದು ಅದ್ಭುತವಾದ ಆಲೋಚನೆಯೊಂದಿಗೆ ಇಲ್ಲಿಗೆ ತಂದು ನಿಲ್ಲಿಸುತ್ತೆ. ಏಕಾಂತದ ಹಿಂದಿರುವ ಈ ಗುಪ್ತ ಶಕ್ತಿ ಯೂನಿವರ್ಸ್ ತನ್ನ ಅತ್ಯಂತ ಸೂಕ್ಷ್ಮ ಯೋಧರನ್ನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಲು ಪ್ರೇರೇಪಿಸುತ್ತೆ. ಯೋಚನೆ ಮಾಡಿ, 2026ರ ಸುವರ್ಣ ಯುಗ ಬಂದಾಗ ಸಮಾಜದಿಂದ ತಪ್ಪು ತಿಳಿಯಲ್ಪಟ್ಟ ಇವರ ಈ ಆಳವಾದ ಮೌನವೇ ಇವರ ಬೃಹದ್ ವಿಜಯದ ಅಂತಿಮ ಅಸ್ತ್ರವಾಗಲಿದೆಯಾ? ಖಂಡಿತ ಕಾದು ನೋಡೋಣ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ.